ಸೊ ಹಲೋ ಗೈಸ್, ವೆಲ್ಕಮ್ ಟು ಮ್ಯಾಜಿಕ್ ಹೌಸ್ 1+1. ನಾವಿವತ್ತು ಸ್ಪೆಷಲ್ ಆಗಿ ಈಸಿಯಾಗಿ ಚಿಕನ್ ಮಸಾಲೆ ಹೆಂಗ್ ಮಾಡೋದಂತ ತೋರಿಸ್ತಾ ಇದೀವಿ. ಇದು ಯಾಕಂದ್ರೆ ಬ್ಯಾಚುಲರ್ಸ್ಗೆ ಆಮೇಲೆ ಸಿಂಗಲ್ ಪರ್ಸನ್ಸ್ ಅವ್ರಿಗೆ ಏನಾದ್ರು ಮಾಡ್ಬೇಕನ್ಸುತ್ತೆ ಈಸಿಯಾಗಿ, ಅದಕ್ಕೆ ನಾವು ಈಸಿ ಟಿಪ್ಸ್ ಅಲ್ಲಿ ಚಿಕನ್ ಮಸಾಲೆ ಹೆಂಗ್ ಮಾಡೋದಂತ ತೋರಿಸ್ತಿದ್ವಿ. ಬನ್ನಿ ಗೈಸ್, ಇವಾಗ ಹೆಂಗ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಆಗಿ ನಾನು ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋತೀನಿ ಗೈಸ್. ಆಮೇಲೆ 1 ಸ್ಪೂನ್ ತುಪ್ಪ ಹಾಕೊಳ್ಳಿ, ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ಸಾಕು. ಸ್ವಲ್ಪ ಎಣ್ಣೆ ಕಾಯಿಲಿ. ಇವಾಗ ಸ್ವಲ್ಪ ಎಣ್ಣೆ ಕಾಯಿಲಿ ಗೈಸ್. ಅವಾಗೂ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಒಂದ್ 5-6 ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಪುದೀನ ಸೊಪ್ಪು, ಒಂದ್ ಸ್ವಲ್ಪ ಒಂದ್ ಟೊಮಾಟೊ, ಆಮೇಲೆ ಪಲಾವ್ ಐಟಮು, ಒಂದ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಗೈಸ್. ಇದು ಸ್ವಲ್ಪ ಇವಾಗ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಗೆ. ನೋಡಿ ಗೈಸ್, ಇವಾಗ ಎಣ್ಣೆ ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಕುದಿರುತ್ತಲ್ಲ ಮಸಾಲ, ಅವಾಗ ಕ್ಲೀನಾಗಿ ಬರುತ್ತೆ ಮಸಾಲ. ಅವಾಗ ಅಕ್ಕಿ ವಾಸನೆ ಎಲ್ಲ ಇರಲ್ಲ ಮಸಾಲದಲ್ಲಿ. ಕ್ಲೀನಾಗಿ ರೋಸ್ಟ್ ಆಗಬೇಕು ಟೊಮಾಟೊ ಎಲ್ಲ. ನೋಡಿ ಗೈಸ್, ಇಷ್ಟು ರೋಸ್ಟ್ ಆಗಿದೆ ಸಾಕು, ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ ಗೈಸ್, ಇವಾಗ ಇದು ಗಂಧದ ತರ ಪೇಸ್ಟ್ ಮಾಡ್ಕೊಬಿಡೋಣ. ಬನ್ನಿ ಗೈಸ್, ಇವಾಗ ಸ್ವಲ್ಪ ಗಂಧದ ತರ ರುಬ್ಕೊಬಿಡೋಣ. ನೋಡಿ ಗೈಸ್, ಈ ತರ ಪೇಸ್ಟ್ ಆಗಿದೆ. ಇದು ಇಷ್ಟ ಆದ್ರೆ ಸಾಕು. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಮಾಡ್ಕೊಬಿಡೋಣ. ಫಸ್ಟ್ ಆಗಿ ಅದೇ ಬಾಣಲಿಗೆ ನಾನು ಒಂದ್ ಸ್ವಲ್ಪ ಉದ್ದುದಕ್ಕೆ ಸ್ವಲ್ಪ ಈರುಳ್ಳಿ ಹಚ್ಚಿಕೊಂಡಿದ್ದೆ. ಸ್ವಲ್ಪ ಬ್ರೌನಿಶ್ ಆಗಿ ರೋಸ್ಟ್ ಆಗ್ಬೇಕು. 2 ಈರುಳ್ಳಿ. ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್, ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದ್ಬಿಟ್ಟು ನಮ್ ಹೋಮ್ ರೆಸಿಪಿ, ನಾವು ಯಾವಾಗ ಚಿಕನ್ ತಂದಿದ್ರು ಏನ್ ಮಾಡೋದು ಈ ತರ ಮಾಡ್ತೀವಿ. ಇದ್ಬಿಟ್ಟು ನಮ್ಮ ಅಜ್ಜಿ ಕಾಲದ್ದು ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಮಾಡಿದ್ರೆ. ನಮ್ಮ ಓನ್ ರೆಸಿಪಿ ನಮ್ಮ ಅಜ್ಜಿ ಕಾಲದ್ದು. ನಮ್ಮ ಅಜ್ಜಿ ಅವರು ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿದ್ರು, ನಮ್ಮ ಅಮ್ಮ ಅವರು ನನಗೆ ಹೇಳ್ಕೊಟ್ಟಿದ್ದಾರೆ. ನೋಡಿ ಗೈಸ್, ಇದು ಬ್ರೌನಿಶ್ ಆಗಿ ಆಗಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಅವಾಗೆ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ ಆಡ್ ಮಾಡ್ಕೊಬಿಡೋಣ. ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಮಸಾಲ ಕುದಿಲಿ ಒಂದು ಕುದಿ ಬಂದ್ರೆ ಸಾಕು. ಯಾಕಂದ್ರೆ ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇಲ್ಲ ಒಂದ್ ಕುದಿ ಬರ್ಲಿ ಸಾಕು ಗೈಸ್. ಒಂದ್ ಕುದಿ ಬಂದಿದೆ ಗೈಸ್. ಇವಾಗ ಒಂದ್ ಸ್ವಲ್ಪ ಅಜ್ಕರದ ಪುಡಿ ಆಡ್ ಮಾಡ್ಕೊತಿದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಧನಿಯಾ ಪೌಡರು, ಒಂದ್ ಸ್ವಲ್ಪ ಉಪ್ಪು ಹಾಕತ್ತಿದ್ದೀನಿ ಗೈಸ್. ಸ್ವಲ್ಪ ಚಿಕನ್ ಮಸಾಲ ಇದ್ರೆ ಹಾಕೊಳ್ಳಿ ಗೈಸ್. ನೋಡಿ ಗೈಸ್, ಮಸಾಲ ಈ ತರ ಕುದಿ ಬಂದಿದೆ. ಈ ಟೆಕ್ಸ್ಚರ್ ಆಗಿ ಬಂದ್ರೆ ಸಾಕು. ಇವಾಗ ನಾನು ಅರ್ಧ kg ಚಿಕನ್ ಆಡ್ ಮಾಡ್ಕೊತಿದ್ದೀನಿ. ನೋಡಿ ಗೈಸ್, ಈ ತರ ಕುದೀತಾ ಬಂದಿದೆ. ಒಂದ್ 10-15 ನಿಮಿಷ ಕ್ಲೋಸ್ ಮಾಡ್ಬಿಡೋಣ. ಈ ತರ ಬೇಯ್ಕೊಳ್ಳಿ ಚಿಕನ್. ನೋಡಿ ಗೈಸ್, ಇವಾಗ 15 ಮಿನಿಟ್ಸ್ ಆಮೇಲೆ ಚಿಕನ್ ಕ್ಲೀನ್ ಆಗಿ ಈ ತರ ಬೇಯ್ದಿದೆ. ಈ ತರ ಮಸಾಲ ಫುಲ್ ಆಗಿ ಜ್ಯೂಸಿ ಆಗಿರುತ್ತೆ ಚಿಕನ್ ಈ ತರ ಎಳ್ಕೊಂಡ್ರೆ. ನೋಡಿ ಗೈಸ್, ಇದಾಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಬಿಡೋಣ. ಬನ್ನಿ ಗೈಸ್, ಇದು ಗೈಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ನಾನು 2ನೇ ತುತ್ತು ತಗೋತಾ ಇರೋದು ಇವಾಗ. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ ಗೈಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇರಿ ಗೈಸ್, ಇವಾಗ ಒಂದ್ಸತಿ ತಿನ್ಬಿಟ್ಟು ಹೇಳ್ತೀನಿ. ಇದು ಚಪಾತಿ ಜೊತೆ ಆದ್ರೂ ತಿನ್ಬೋದು, ಪರೋಟ ಜೊತೆ ಆದ್ರೂ ತಿನ್ಬೋದು, ಅನ್ನಕ್ಕೂ ಕಲ್ಸ್ಕೊಂಡ್ ತಿನ್ಬೋದು ನೀವು. ಇದು ನಿಮ್ ಪರೋಟಾಗೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಡೆಫಿನೆಟ್ ಆಗಿ ಪರೋಟಲ್ಲಿ ಟ್ರೈ ಮಾಡಿ ಗೈಸ್, ಸೈಕ್ ಆಗಿ ಬರುತ್ತೆ ಮಾತ್ರ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಮ್ಮ ಚಾನಲ್ ನೀವು ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.